ಇವತ್ತು ಮಹಾಕುಂಭಮೇಳ ನಡೀತಾ ಇದೆ. ಇತಿಹಾಸ ಇದೆ. ಇದು 144 ವರ್ಷಗಳಿಗೊಮ್ಮೆ ನಡೀತಾ ಇರುವಂತಹ ಮಹಾಕುಂಭಮೇಳ. ಅದಕ್ಕೆ ಮಹಾಕುಂಭಮೇಳ ಅಂತ ಕರಿತೀವಿ. ಸಂಕ್ರಾಂತಿ ಪ್ರಯುಕ್ತ ಶಾಹಿ ಸ್ನಾನ ಆರಂಭ ಆಗುತ್ತೆ ಇವತ್ತಿನಿಂದ. ಆತ್ಮಶುದ್ಧಿ, ಮಂತ್ರಶುದ್ಧಿ, ಜ್ಞಾನ ಶುದ್ಧಿಗೆ ಸ್ನಾನ ಮಾಡಲಾಗತ್ತೆ. ಮಹಾನಿರ್ವಾಣಿ ಅಟಲ್ ಅಖಾಡದಿಂದ ಮೊದಲ ಸ್ಥಾನ. ಮಹಾಕುಂಭಮೇಳ ಇವತ್ತಿನಿಂದ ಅಂದರೆ ನಿನ್ನಿಂದ ಆರಂಭ ಆಗುತ್ತೆ, ಬಟ್ ಇವತ್ತಿನಿಂದ ಅಧಿಕೃತವಾಗಿ ಇದರ ಹಬ್ಬ ಶುರು ಆಗುತ್ತೆ. ವಿದೇಶದಿಂದ ಭಕ್ತಾದಿಗಳು ಕೂಡ ಬರ್ತಾರೆ ಈ ಒಂದು ಹಬ್ಬಕ್ಕೆ. ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ವೈಭವ ಅಂತೂ ಜೋರಾಗಿದೆ. ಸಂಕ್ರಾಂತಿ ಪ್ರಯುಕ್ತ ಶಾಹಿ ಸ್ನಾನ ಆರಂಭ ಆಗ್ತಾ ಇದೆ. ಆತ್ಮಶುದ್ಧಿ, ಮಂತ್ರಶುದ್ಧಿ, ಜ್ಞಾನ ಶುದ್ಧಿಗೆ ಸ್ನಾನ ಮಾಡಲಾಗುತ್ತೆ. ಮಹಾನಿರ್ವಾಣಿ ಅಟಲ್ ಅಖಾಡದಿಂದ ಮೊದಲ ಸ್ನಾನ. 13 ಪ್ರಮುಖ ಅಖಾಡಗಳು ಮಹಾಮಂಡಲಿಕರು ಭಾಗಿಯಾಗ್ತಾ ಇದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಸಾಧು ಸಂತರ ಇವತ್ತು ಸಮಾಗಮ ಇರುತ್ತೆ. ಸುಮಾರು 26 ದಿನಗಳ ಕಾಲ ನಡೆಯುವಂತಹ ಮಹಾಕುಂಭಮೇಳ ಇದು. ಸಂಗಮ ಘಾಟ್ನಲ್ಲಿ ಈಗ ಭಕ್ತ ಸಾಗರ ಮಿಂದೆದ್ದಿರುವಂಥದ್ದು. ಸಹಜವಾಗಿ ಈ ಹಬ್ಬ ಅಂತ ಹೇಳಿದ್ರೆ ಈ ಉತ್ತರ ಪ್ರದೇಶದಲ್ಲಿ ನಡೆಯುವಂಥ ಹಬ್ಬ ಇದು. ಭರಪೂರ ಆದಾಯ ಅಂತೂ ಬರುತ್ತೆ ಉತ್ತರ ಪ್ರದೇಶಕ್ಕೆ, ಅದರಲ್ಲಿ ಎರಡು ಮಾತಿಲ್ಲ. ಇದು ಇತಿಹಾಸನೇ ಬೇರೆ ಇದೆ. ಇತಿಹಾಸವನ್ನು ನೋಡ್ತಾ ಹೋದರೆ ಅಂದರೆ ಈ ಹಿಂದೆ ಆಗಿರುವಂಥ ಕುಂಭಮೇಳಕ್ಕೆ ಯಾರೆಲ್ಲ ಇದ್ರಲ್ಲ, ಈ ಕುಂಭಮೇಳದಲ್ಲಿ ಯಾರೂ ಇರೋದಿಲ್ಲ. ಯಾಕೆ ಅಂತಂದರೆ 144 ವರ್ಷಗಳಿಗೊಮ್ಮೆ ನಡೆಯುವಂಥ ಕುಂಭಮೇಳ ಇದೆ. ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದ ಬಳಿಯಲ್ಲಿ ಪೌಷ್ ಪೂರ್ಣಿಮೆಯದಂದು ಮೊದಲ ಸ್ನಾನದೊಂದಿಗೆ ಮಹಾಕುಂಭಮೇಳ ಪ್ರಾರಂಭ ಆಗುತ್ತೆ. ವಿಪರೀತ ಚಳಿಯ ನಡುವೆಯೂ ಕೂಡ ಹೆಚ್ಚಿನ ಸಂಖ್ಯೆಯ ಭಕ್ತರು, ಸಾಧುಗಳು ತ್ರಿವೇಣಿ ನದಿಯ ದಡಕ್ಕೆ ಜಮಾಯಿಸಿದ್ದಾರೆ ಈಗಾಗಲೇ. ಸೊ ಬ್ರಹ್ಮ ಮುಹೂರ್ತದಿಂದ ಭಕ್ತರ ಚಲನೆ ಸಂಗಮದ ದಡದತ್ತ ಸಾಗತ್ತೆ. ಗಂಗಾ ಮಾತೆ, ಯಮುನಾ ಮತ್ತು ಅಗೋಚರ ಸರಸ್ವತಿ ತ್ರಿವೇಣಿಯಲ್ಲಿ ನಂಬಿಕೆ ತುಂಬಲು ಜನರು ಉತ್ಸುಕರಾಗಿದ್ದಾರೆ. ಸಹಜವಾಗಿ ಮಾಸಿಕ ಕಲ್ಪಗಳು ಪೌಷ್ಯ ಪೂರ್ಣಿಮಾ ಸ್ನಾನದೊಂದಿಗೆ ಪ್ರಾರಂಭ ಆಗುತ್ತೆ. ಸಾಧುಗಳು, ಸಂತರು ಮತ್ತು ಗೃಹಸ್ಥರು ಎಲ್ಲರೂ ಕಲ್ಪವಾಸ ನಿರ್ಣಯವನ್ನು ಮಾಡ್ತಾರೆ ಮತ್ತು ಕಲ್ಪನೆಗಳನ್ನು ಪ್ರಾರಂಭಿಸ್ತಾರೆ. लड़ रहे हैं, झगड़ रहे हैं, कोई भी चैनल खोलो, फिल्म देख लो, युद्ध 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 युद्ध। केवल ये है जो शांति है, प्रेम है, इसको देखने मात्र से रोक कट जाते हैं। टीवी चैनल तो और भी है ना, उसको देखने से बीमारी आ जाती है। तो ऐसा और क्या होगा, इससे उत्तम क्या होगा? हमारे प्रधानमंत्री जी ने, मुख्यमंत्री जी ने, मतलब हमारी शास्त्रों के ऋषियों ने कितनी मेहनत करी होगी कि सारी दुनिया सुखी हो जाए, एकदम 7 करोड़ लोग हो जाए। हम तो उनको प्रणाम करते हैं, इस धरती को प्रणाम करते हैं, उस भगवान शिव को प्रणाम करते हैं जिन्होंने ये दिया। ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.